ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲಪ್ಪ ಟ್ರಕ್ ಡ್ರೈವರ್. ವಿಡಿಯೋ 4-5 ದಿನ ಆದಮೇಲೆ ಸ್ವಲ್ಪ ಲೇಟಾಗಿ ಬರ್ತಾಯಿದೆ ವಿಡಿಯೋ. ಒಬ್ಬನೇ ಇದ್ದೀನಿ, ಒಬ್ಬನೇ ಮಾಡ್ಕೋಕ್ಕೆ ತುಂಬ ಏನೋ ಲೇಟ್ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇಲ್ಲ ನನಗೆ. ಎಡಿಟಿಂಗ್ ಮಾಡೋಕ್ಕೂ ಕಷ್ಟ ಆಗ್ತಾಯಿದೆ. ಆದರೂ ಕಷ್ಟಪಟ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತಾಯಿದ್ದೇನೆ. ಗಾಡಿ ಕೆಲಸ ತೋರಿಸ್ತಾ ಇದ್ದೇನೆ. ಇಂಡಿಕೇಟರ್ ಇರಲಿಲ್ಲ, ಇಷ್ಟು 3 ತಿಂಗಳ ತನಕ ಲೈನ್ ಮೇಲೆ ಗಾಡಿ ಓಡಿಸಿದ್ದೇನೆ. 2 ಡಬಲ್ ಇಂಡಿಕೇಟರ್ ಇರಲಿಲ್ಲ, ಅದೇ ಹೊಸತ್ತು ಹಾಕ್ಸ್ತಾ ಇದ್ದೇನೆ. ಅದಾದಮೇಲೆ ಬೈಕಂಪಾಡಿಯಿಂದ ಕೊಲ್ಲಾಪುರ ತಾಲೂಕಿಗೆ ಹಾಜರ ಊರಿಗೆ ಇಲ್ಲಿ ಸಂಕೇಶ್ವರದಿಂದ 40 ಕಿಲೋಮೀಟರ್ ಹೋಗುತ್ತೆ. ಒಂದು 13,000 ರೂಪಾಯಿ ಡೀಸೆಲ್ ಹಾಕ್ಸಿದೆ. ಖಾಲಿ ಗಾಡಿ ಹೋಗುತ್ತಲ್ಲ, ಲೈಟ್ ವೇಟ್ ಲೋಡ್ ಇರುತ್ತೆ. ಗಾಡಿ ಸ್ಟಾರ್ಟ್ ಮಾಡಿ ನಾನು ರಾತ್ರಿ ಮನೆಗೆ ಹೋಗಿ ಬಟ್ಟೆ ತೊಗೊಂಡು ಮತ್ತೆ ಹೊರಡಿದೆ. ನೈಟ್ ಹೊರಡಿ ಬೆಳಗ್ಗೆ ಆಗುವಾಗ ಹಿಂದೆ ಮಲಗಿದ್ದೆ. ಮತ್ತೆ ಬೆಳಗ್ಗೆ ಎದ್ದು ಗಾಡಿ ತೆಗೆದು ಇದು ಎಲ್ಲಿ ಅಂದರೆ ಕುಮಟೆ ಇದು. ಇದನ್ನೆಲ್ಲ ಪಾಸ್ ಮಾಡಿಕೊಂಡು ಹುಬ್ಳಿ ಬ್ರಿಡ್ಜ್ ಕೆಳಗೆ ರೈಟ್ ಹೊಡೆಯೋಕ್ಕೆ ಬರುತ್ತೆ ನೋಡಿ, ಹುಬ್ಳಿಗೆ ಹೋಗೋಕ್ಕೆ. ಅಲ್ಲಿಂದ ರೈಟ್ ಹೊಡೆದು ಸೀದಾ ಯಲ್ಲಾಪುರ ಘಾಟ್ ಸೆಕ್ಷನ್ ಹತ್ತಿಸಿ ಹೋಗಬೇಕು. ಬೆಳಗ್ಗೆ ಹೋಗ್ತಾಯಿದ್ದೆ. ನಿದ್ದೆ ಎಲ್ಲ ಆಗಿದೆ, ರಾತ್ರಿ ಮಲಗಿಬಿಟ್ಟಿದ್ದೀನಿ. ಮನೆಯಿಂದ ಹೊರಡುವಾಗ ಸ್ವಲ್ಪ ಸುಸ್ತಾಗ್ತಾನೆ. ಹಂಗೆ ಬೆಳಗ್ಗೆ ಮಧ್ಯಾಹ್ನ ಆಗುವಾಗ ನಾನು ಪಾಯಿಂಟ್ ಮುಟ್ಟಿದೆ. ಊರೊಳಗೆ ಬಂದಿದ್ದೇನೆ ಆ ಮಿಷಿನ್ ಖಾಲಿ ಮಾಡೋಕ್ಕೆ. ಆ್ಯಕ್ಚುಲಿ ಬೈಪಾಸಿಂದ ಊರೊಳಗೆ ಈ ಗಾಡಿದು ಏನು ಪ್ರಾಬ್ಲಮ್ ಅಂದರೆ ಡೀಸೆಲ್ ಟ್ಯಾಂಕ್. ಈ ಟ್ಯಾಂಕ್ ಯಾವಾಗ ಸರಿ ಮಾಡಿಸ್ತಾನೋ ಹಿಮಾಚಲ್ ಟ್ರಿಪ್ ಸ್ಟಾರ್ಟ್ ಮಾಡ್ತೀನಿ. ಹಿಮಾಚಲ್ ಟ್ರಿಪ್ಪು ಆ ಕಡೆ ಲಾಂಗ್ ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದು ಡೀಸೆಲ್ ಟ್ಯಾಂಕ್ ಲೀಕ್ ಇದೆ. ಆ್ಯಕ್ಚುಲಿ ಇದೊಂದು ದೊಡ್ಡ ಸಮಸ್ಯೆ. ಈಗ ಡೀಸೆಲ್ ಸಿಗಲ್ಲಲ್ವ, ಅದೇ ಒಂದು ದೊಡ್ಡ ಸಮಸ್ಯೆ. ಈ ಡೀಸೆಲ್ ಟ್ಯಾಂಕ್ ಸಂಬಂಧ ನನಗೆ ವೀಡಿಯೋ ಮಾಡೋಕ್ಕೆ ಮನಸ್ಸಿದ್ದು ಸ್ವಲ್ಪ ಡೌನಲ್ಲಿ ಆಗಿದ್ದು. ನಾನು ಮುಂದಿನ ದಿನದಲ್ಲಿ ಇನ್ನೊಂದು 3 ತಿಂಗಳು ಒಬ್ಬನೇ ತಿರುಗಿ ಗಾಡಿಯೆಲ್ಲ ಕೆಲಸ ಮಾಡಿಸಿ ಆದಮೇಲೆ ಒಬ್ಬರನ್ನ ಇಟ್ಕೋತೀನಿ, ಯಾರನ್ನಾದರೂ ವೀಡಿಯೋ ಮಾಡೋಕ್ಕೆ. ನೋಡಿ, ಕಟ್ಟಿ ದಾರಿಯಲ್ಲಿ ರಿವರ್ಸ್ ಓಡಿಸ್ತಾವ್ರೆ. ಮುಂದೆ ದಾರಿನೇ ಎಲ್ಲ ಆದ್ರೂ ಕಟ್ಟಿಯಲ್ಲಿ ಓಡಿಸ್ತಾರೆ. ಮತ್ತು ಜನ ಎಲ್ಲ ಇದ್ದರು. ಕ್ರೇನ್ ಇತ್ತು, ಆ ಧೈರ್ಯದಲ್ಲೇ ನಾನು ಯಾವ ಜಾಗಕ್ಕೆ ಬೇಕಾದರೂ ಹೋಗ್ಬೋದು. ಈ ಗಾಡಿ ಎಲ್ಲ ಕಡೆ ಹೋಗಲ್ಲ, ಟಯರ್ ತಿರುಗುತ್ತೆ. ಹಂಗೆ ರಿವರ್ಸ್ ಓಡಿದೆ. ಪಟ ಅಂತ ಒಂದು ಅರ್ಧ ಗಂಟೆಯಲ್ಲಿ ಗಾಡಿ ಖಾಲಿ ಮಾಡಿದರು. ಗಾಡಿನ ಲೋಡ್ ಮಾಡಿಸಿ ಒಂದೇ ನೈಟ್ ಜರ್ನಿ 560 ಕಿಲೋಮೀಟ್ರ್ ಅಷ್ಟೇ ಇತ್ತು. ಮಹಾರಾಷ್ಟ್ರ ಒಳಗಡೆ ಬಂದಿದ್ದೀನಿ. ಬೆಳಗಾವಿ ಅಂತ ಅಂದ್ಕೊಂಡು ಲೋಡ್ ಮಾಡಿದ್ದೆ ಮಹಾರಾಷ್ಟ್ರ ಕೊಲ್ಲಾಪುರದ ಡಿಸ್ಟಿಕ್ಕಿಗೆ. ಅಲ್ಲೊಂದು ಗ್ರಾಮಕ್ಕೆ ಮಾಡಿದ್ದಾರೆ, ಮಂಗ್ನೂರು ಅಂತೇಳಿ. ಗಾಡಿ ಹಂಗೆ ನೋಡಿ, ಕಟ್ಟಿ ಹೊಸ ಮಿಷಿನ್, ಅದು ಹೊಸ ಫ್ಯಾಕ್ಟ್ರಿ ಆಗ್ತಾಯಿದೆ, ಗೋಡೌನ್ ಆಗ್ತಾಯಿದೆ. ಅದಕ್ಕೆ ಮಿಷಿನ್ ಇಂಥ ಕಟ್ಟಿ ಊರೊಳಗೆ ಕರ್ಕೊಂಡು ಹೋಗೋಕ್ಕೆ ದಾರಿಗಳಿರ್ತವೆ. ಏನು ತೊಂದರೆ ಇಲ್ಲ. ಕ್ರೇನ್ ಇತ್ತು ಒಳಗಡೆ, ಅದೇ ಹೆಲ್ಪ್ ಮಾಡ್ತದೆ ಅಂತೇಳಿ ಧೈರ್ಯದಲ್ಲಿ ನುಗ್ಗಿದೆ. ಊರಿಗೆ ನೋಡೋಕೆ ಹೋಗಲಿಲ್ಲ. ನಾನು ಮುಂದಿನ ವಿಡಿಯೋನ ಮಾಡೋಕ್ಕೆ ಸ್ವಲ್ಪ ದಿನ ತಾಗ್ಬೋದು. ಟ್ಯಾಂಕ್ ಹಾಕಿ ಆಮೇಲೆ ಲಾಂಗ್ ಹೊರಡ್ತೀನಿ. ಅಡುಗೆ ಮಾಡಿಕೊಂಡು ನಾನು ತುಂಬ ಎಕ್ಸ್ಪೆನ್ಸಿವ್ ಖರ್ಚು ಬೇರೆ ಆಗಿಬಿಟ್ಟಿದೆ ಈ ಟ್ರಿಪ್ಗಳಲ್ಲಿ. ವಿಡಿಯೋ ಮಾಡೋಕ್ಕೆ ತುಂಬ ಬೇಜಾರು. ಗಾಡಿ ಖಾಲಿ ಮಾಡಿಕೊಂಡು ನಾನು ಬಾಂಬೆಗೆ ಹೋಗಿ ಗಾಡಿನ ಕೆಲಸಕ್ಕೆ ಇಡಬೇಕು. ರಿಪೇರಿ ಅದೇ ಹೇಳಿದಲ್ಲಿ ಡೀಸೆಲ್ ಟ್ಯಾಂಕ್ ಹಾಕಿಸಿ ಮುಂದಿನ ವಿಡಿಯೋಲ್ಲಿ ಸಿಗುವ. ಬಾಯ್.